ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ದಿನಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂಥವರಾಗಿರುವ ಈ ಮೇ ತಿಂಗಳಿನ ಕೊನೆಯ ಭಾನುವಾರ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಸಂದರ್ಭವನ್ನು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸುವ ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೇ, ನಿಮ್ಮ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಈ ಪವಿತ್ರ ದಿನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ಒಟ್ಟಾಗಿ ಸೇರಿ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕಳೆದ ವಾರವೂ ಸಹ ನಿಮ್ಮನ್ನು ಆರಾಧಿಸುವಂತಹ ಅವಕಾಶವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಿ, ಅದಕ್ಕಾಗಿ ವಂದನೆ. ಕಳೆದ ಆರಾಧನೆಯ ನಂತರ ಇಲ್ಲಿಯ ತನಕ ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಕೊಟ್ಟಂತಹ ಆರೋಗ್ಯಕ್ಕಾಗಿ, ಆಯುಸ್ಸಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮುಂಜಾನೆ ಈ ವಾರದ ಮೊದಲನೇ ದಿನದಲ್ಲಿ ಹೌದು ಕರ್ತನೇ, ಲೋಕದ ವಿವಿಧ ಭಾಗದಲ್ಲಿ ಪ್ರತ್ಯೇಕವಾಗಿ ದೇವರ ಮಕ್ಕಳು ಒಟ್ಟಾಗಿ ಸೇರಿ ಆರಾಧಿಸುವಂತಹ ಈ ದಿನದಲ್ಲಿ ನಾವು ಸಹ ನಿಮ್ಮನ್ನು ಈ ಮಾಧ್ಯಮದ ಮೂಲಕ ಆರಾಧಿಸುವುದಕ್ಕೆ ಅವಕಾಶ ಕೊಟ್ಟಿರುವಂತಹ ಅವಕಾಶವನ್ನು ಸದುಪಯೋಗಪಡಿಸಿ ದೇವರ ನಾಮದ ಮಹಿಮೆಗೋಸ್ಕರವಾಗಿ ದೇವರೇ, ನಾವು ಇಂದಿನ ಆರಾಧನೆಯನ್ನು ನಾವು ಆರಾಧಿಸುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಆರಾಧನೆಯ ಆರಂಭದಿಂದ ಅಂತ್ಯದವರೆಗೆ ದೇವರ ಸಾನ್ನಿಧ್ಯವನ್ನು ನಾವು ಬೇಡುತ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ತ್ರಿಯೇಕ ದೇವರ ನಾಮದಲ್ಲಿ ನಾವು ಪ್ರಾರಂಭಿಸುವಂಥವರಾಗಿದ್ದೇವೆ. ನಿಮ್ಮ ಸಾನ್ನಿಧ್ಯ ನಮ್ಮ ಸಂಗಡ ಇರಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ, ನಮ್ಮ ಪ್ರೀತಿಯ ತಂದೆ, ಆಮೇಲೆ. ಮತ್ತೊಂದು ಆವರ್ತಿ ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ನನ್ನ ವಂದನೆಯನ್ನು ನಾನು ತಿಳಿಸುವಂಥವನಾಗಿದ್ದೇನೆ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ಆರಾಧನೆಗೆ ನಾಯಕ ನೀನೆ, ಆರಾಧನೆಗೆ ಯೋಗ್ಯನು ನೀನೆ, ಆರಾಧನೆಗೆ ಯಜಮಾನ ನೀನೆ, ಆರಾಧನೆಗೆ ಅರಸನು ನೀನೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ. ಪರಲೋಕ ತಂದೆಯು ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ,
ಆರಾಧನೆಗೆ ಅರಸನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯನೇ. ಆರಾಧನೆ ಆರಾಧನೆ. ದೂತರು ಆರಾಧಿಸುವ ಕರ್ತನೇ. ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಹಿರಿಯನೇ. ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಹಿರಿಯನೇ. ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ. ಆರಾಧನೆಗೆ ಯೋಗ್ಯನು ನೀನೇ. ಆರಾಧನೆಗೆ ಯಜಮಾನ ನೀನೇ. ಆರಾಧನೆಗೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೆ. ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೆ. ಹರುಷದಿ ಆರಾಧಿಸುವೆ. ಅಭಿಷೇಕಾತ್ಮನೇ ಆತ್ಮ ಪ್ರಿಯನೇ. ನಿನ್ನನ್ನೇ ಆರಾಧಿಸುವೆ. ಅಭಿಷೇಕಾತ್ಮನೇ ಆತ್ಮ ಪ್ರಿಯನೇ. ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ. ಆರಾಧನೆಗೆ ಯೋಗ್ಯನು ನೀನೇ. ಆರಾಧನೆಗೆ ಯಜಮಾನ ನೀನೇ. ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ. ಆರಾಧನೆಗೆ ಯೋಗ್ಯನು ನೀನೇ. ಆರಾಧನೆಗೆ ಯಜಮಾನ ನೀನೇ. ಆರಾಧನೆಗೆ ಅರಸನು ನೀನೇ. ಹಲ್ಲೆಲೂಯ. ಆರಾಧನೆಗೆ ನಾಯಕ ನೀನೇ. ಆರಾಧನೆಗೆ ಯೋಗ್ಯನು ನೀನೇ. ಆರಾಧನೆಗೆ ಯಜಮಾನ ನೀನೇ. ಆರಾಧನೆಗೆ ಅರಸನು ನೀನೇ. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ ಕೇವಲ 11 ವಾಕ್ಯಗಳನ್ನು ಒಳಗೊಂಡಂತಹ ಒಂದು ಅಧ್ಯಾಯ. ಯೇಸು ಕ್ರಿಸ್ತನು ಯೋಹಾನನು ಸುವಾರ್ತೆಯ ನಿಮಿತ್ತವಾಗಿ ಪತ್ಮೋಸ್ ಎಂಬ ದ್ವೀಪದಲ್ಲಿ ಗಡೀಪಾರು ಮಾಡಲ್ಪಟ್ಟವನಾಗಿ ಏಕಾಂತವಾದ ಅನುಭವದಲ್ಲಿ ಆತನು ಆಗಿರುವಾಗ ಸರ್ವಶಕ್ತನಾದ ದೇವರು ಅವನಿಗೆ ಒಂದು ದರ್ಶನವನ್ನು ಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರಕಟಣೆ ಪುಸ್ತಕ ಪ್ರಾರಂಭವಾಗುವಂಥದ್ದು ಯೇಸು ಕ್ರಿಸ್ತನ ಪ್ರಕಟಣೆಯು
ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಈ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಅದರ 9ನೇ ವಾಕ್ಯದಲ್ಲಿ ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿದ್ದೆನು. ನಾನು ಕರ್ತನ ದಿನದಲ್ಲಿ ಏಕಾಂತವಾದ ಅನುಭವದಲ್ಲಿ ದಿನಗಳು, ತಾರೀಖುಗಳು, ದಿನಾಂಕಗಳು ಯಾವುದೆಂಬುದು ಗೊತ್ತಿಲ್ಲದೆ ಇರುವಂತಹ ಅಥವಾ ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಪತ್ಮೋಸ್ ಎಂಬ ದ್ವೀಪದಲ್ಲಿ ದೇವರ ವಾಕ್ಯಕ್ಕೋಸ್ಕರವಾಗಿಯೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವಾಗಿಯೂ ಪತ್ಮೋಸ್ ಎಂಬ ದ್ವೀಪದಲ್ಲಿ ಗಡೀಪಾರು ಮಾಡಲ್ಪಟ್ಟಂತಹ ಯೋಹಾನನಿಗೆ ಕರ್ತನ ದಿನದಲ್ಲಿ ಒಂದು ಮಾತು ಹೇಳುವುದಕ್ಕೆ ನಾನು ಬಯಸ್ತೇನೆ. ದೇವರನ್ನ ಆರಾಧಿಸಬೇಕು ಎಂಬ ಬಯಕೆ ಇರುವಂಥವನಿಗೆ ಅಥವಾ ಆಸೆ ಇರುವಂಥವನಿಗೆ ದೇವರು ಅವಕಾಶಗಳನ್ನು ಒದಗಿಸಿಕೊಡುವಂತಹ ದೇವರಾಗಿದ್ದಾನೆ. ಇದು ಮರ್ಮವೆಂಬುದಾಗಿ ನಾನು ಹೇಳ್ತಾ ಇಲ್ಲ, ಒಂದು ಬಾಯಿ ಮಾತಿನಲ್ಲಿ ನಾನು ಹೇಳ್ತಾ ಇದ್ದೇನೆ. ನೋಡಿ, ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ಪತ್ಮೋಸ್ ಎಂಬ ದ್ವೀಪದಲ್ಲಿ ಏಕಾಂಗಿಯಾಗಿ ಸುತ್ತಲೂ ಚಲ್ಲಾಪಿಲ್ಲಿಯಾಗಿರುವಂತಹ ಎಲುಬುಗಳ ಮಧ್ಯದಲ್ಲಿ ಲಿಟ್ರಲಿ ಯೆಹೆಜ್ಕೇಲನ ಪುಸ್ತಕದಲ್ಲಿ ಯೆಹೆಜ್ಕೇಲನು ಚದುರಿರುವಂತಹ ಅಸ್ಥಿಗಳನ್ನು, ಎಲುಬುಗಳನ್ನು ಕಂಡನು ಎಂಬುದಾಗಿ ನಾವು ನೋಡ್ತೇವೆ. ಅದು ದೇವರಾತ್ಮವಶನಾಗಿ. ಆದರೆ ಯೋಹಾನನು ವಾಸ್ತವಿಕವಾಗಿ ಪತ್ಮೋಸ್ ಎಂಬ ದ್ವೀಪದಲ್ಲಿ, ಪತ್ಮೋಸ್ ದ್ವೀಪ ಅನ್ನುವಂಥದ್ದು ಸುತ್ತಲೂ ನೀರು, ದ್ವೀಪ ಅಂದರೆ ನೀರುಗಳಿಂದ ಸುತ್ತುವರೆಯಲ್ಪಟ್ಟಂತಹ ಒಂದು ಜಾಗ, ಐಲ್ಯಾಂಡ್. ಮೊಸಳೆಗಳಿಂದ ಯಾವ ಕಾರಣಕ್ಕೂ ಒಬ್ಬ ವ್ಯಕ್ತಿಯನ್ನ ಪತ್ಮೋಸ್ ಎಂಬ ದ್ವೀಪಕ್ಕೆ ಗಡೀಪಾರು ಮಾಡಿದರೆ ಯಾವ ಕಾರಣಕ್ಕೂ ಸಹ ಆತನು ಜೀವಂತವಾಗಿ ಹಿಂತಿರುಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಸೊ ಹೀಗೆ ಗಡೀಪಾರು ಮಾಡಲ್ಪಟ್ಟಂತಹ ವ್ಯಕ್ತಿಗಳು ಕಾಲಕ್ರಮೇಣ ಮರಣಿಸಿ ಅವರ ಮಾಂಸಗಳನ್ನು ಹದ್ದುಗಳು ತಿಂದು ಕೇವಲ ಮೂಳೆಗಳು ಮಾತ್ರ ಬಿದ್ದಿರುವಂತಹ ಒಂದು ಪರಿಸ್ಥಿತಿ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಯೋಹಾನನು ಆಗಿರುವಾಗ ಕರ್ತನ ದಿನದಲ್ಲಿ ದೇವರಾತ್ಮ ಪರವಶನಾದಂತನು ಎಂಬುದಾಗಿ ನಾವು ನೋಡುತ್ತೇವೆ. ಸೊ ಹೀಗೆ ದೇವರಾತ್ಮ ಪರವಶನಾದಂತಹ ಯೋಹಾನನಿಗೆ ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳ ಕುರಿತಾಗಿ ಈ ದೇವರಿಂದ ಪ್ರಕಟಣೆಯನ್ನ ಹೊಂದಿ ಈ ಯೋಹಾನನು ಅದನ್ನು ಪುಸ್ತಕ ರೂಪದಲ್ಲಿ ಬರೆದು ನಮ್ಮ ಕೈಗೆ ಕೊಟ್ಟಿದ್ದಾನೆ. ಇದೇ ಪ್ರಕಟಣೆಯ ಪುಸ್ತಕ. 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 7 ಸಭೆಗಳಿಗೆ
ಕರ್ತನ ದೂತನು ಪತ್ರಿಕೆಯನ್ನ ಬರೆಯುವಂಥದ್ದನ್ನು ನಾವು ನೋಡುವಾಗ 4ನೇ ಅಧ್ಯಾಯದಲ್ಲಿ ಪರಲೋಕದಲ್ಲಿರುವ ದೇವರ ಸಾನ್ನಿಧ್ಯದ ಕುರಿತಾಗಿ ಅಥವಾ ಪರಲೋಕದ ಆರಾಧನೆಯ ಒಂದು ಮಾದರಿಯನ್ನ ಯೋಹಾನನು ಕಾಣುವಂಥದ್ದಾಗಿ ನಾವು ನೋಡುತ್ತೇವೆ. 4ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದ ಬಾಗಿಲು ಕಾಣಿಸಿತ್ತು. ಅಲ್ಲಿ ನಾವು ನೋಡುವಂಥದ್ದು, ನೀನು ಮೇಲೆ ಏರಿ ಬಾ, ಮುಂದೆ ಆಗಬೇಕಾದದ್ದನ್ನು ನಿನಗೆ ತೋರಿಸುವೆನೆಂದು ಹೇಳಿತ್ತು. ಕೂಡಲೇ ದೇವರಾತ್ಮ ವಶನಾದನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಅದರ 3ನೇ ವಾಕ್ಯದಲ್ಲಿ ಆ ಕೂತಿದ್ದವನ ವರ್ಣನೆಯನ್ನು ನಾವು ನೋಡುತ್ತೇವೆ. 4ನೇ ವಾಕ್ಯದಲ್ಲಿ 24 ಸಿಂಹಾಸನ, ಅಲ್ಲಿ ಕುಳಿತಿದ್ದಂತಹ ವ್ಯಕ್ತಿಗಳ ವಸ್ತ್ರ, 24 ಹಿರಿಯರು, ಅವರ ಮೇಲೆ ತಲೆಯ ಮೇಲೆ ಇದ್ದಂಥ ಚಿನ್ನದ ಕಿರೀಟ, ಸ್ಫಟಿಕವಾದಂತಹ ಸಮುದ್ರವಿದ್ದಂತಹ ಒಂದು ಭಾಗ. ಸೊ ಹೀಗೆ ಹಲವು ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರ 8ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಬರೆದಿರುವಂಥದ್ದು, ಆ ಜೀವಿಗಳು ಹಗಲಿರಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನು ಎಂದು ಹೇಳುತ್ತೇವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವ ಹಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ನೋಡಿ, ಆರಾಧನೆಯ ಒಂದು ರಿಪ್ಲಿಕಾ ಅನ್ನುವಂಥದ್ದು ಒಂದು ಏನು, ಅದಕ್ಕೆ ಆ ಒಂದು ಮಾದರಿ ಅನ್ನುವಂಥದ್ದು. ನೋಡಿ, 4 ಜೀವಿಗಳು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಸರಾಫಿಯರು ಆತನ ಸುತ್ತಲೂ ನಿಂತುಕೊಂಡವರಾಗಿ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಆರಾಧಿಸುವಂಥದ್ದು. ಅದೇ ಒಂದು ಅನುಭವವನ್ನು ಇಲ್ಲಿ ಯೋಹಾನನು ತಾನು ಕಂಡಿರುವಂಥದ್ದನ್ನ ಇಲ್ಲಿ ಆತನು ಬರೆಯುವಂಥದ್ದಾಗಿ ನೋಡುತ್ತೇವೆ. ಅದು ಮಾತ್ರವಲ್ಲ, ಸಿಂಹಾಸನದ ಸುತ್ತಲೂ ಕುಳಿತಿದ್ದಂತಹ 24 ಹಿರಿಯರು ತಮ್ಮ ಕಿರೀಟವನ್ನು ಸಿಂಹಾಸನದ ಮುಂದೆ ಹಾಕಿ, ನಾವು ಪ್ರಸಂಗಿಸುವಂಥದ್ದು ಪ್ರತ್ಯೇಕವಾಗಿ ಒಂದು ವಿಚಾರವನ್ನು ಹೇಳ್ತೇವೆ. ನಾವು ಆತ್ಮಗಳನ್ನು ಗೆಲ್ಲುವ ತಕ್ಕ ಹಾಗೆ ನಮಗೆ ಕಿರೀಟಗಳು ಸಿಗ್ತವೆ ಎಂಬುದಾಗಿ ಅನೇಕರು ಅದಕ್ಕೋಸ್ಕರವಾಗಿ ಸೇವೆಯನ್ನು ಮಾಡುವಂಥವರು ಇದ್ದಾರೆ. ಆದರೆ ಇಲ್ಲಿ ನಾವು ನೋಡಿ, ಆ ಸರ್ವಶಕ್ತನಾದ ದೇವರ ಸಾನ್ನಿಧ್ಯವನ್ನು ಅಥವಾ ಸರ್ವಶಕ್ತನಾದ ದೇವರ ಸಾನ್ನಿಧ್ಯದಲ್ಲಿ ಕುಳಿತಿದ್ದಂತಹ 24 ಹಿರಿಯರು ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಮುಂದೆ ತಮ್ಮ ಕಿರೀಟಗಳನ್ನು ಹಾಕಿ, ಕರ್ತನೆ ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ನೋಡಿ, ಒಂದು ಎಲ್ಲವೂ ನಿನ್ನ ಚಿತ್ತದಿಂದಲೇ
ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು. 11ನೇ ವಾಕ್ಯದ ಇನ್ನೊಂದು ಭಾಗದಲ್ಲಿ ಸಮಸ್ತವನ್ನ ಸೃಷ್ಟಿಸಿದ ಆತನು ನೀನೇ, ಅಂದರೆ ಇನ್ಕ್ಲೂಡಿಂಗ್ ಮೀ. ಸೊ ದೇವರು ನನ್ನನ್ನು ಸೃಷ್ಟಿ ಮಾಡಿರುವಾಗ, ಸೊ ನನ್ನ ಜೀವಿತದಲ್ಲಿ ಆತನ ಆಳ್ವಿಕೆಗೆ ಒಳಪಡದ ಯಾವ ಭಾಗಗಳು ಇರಬಾರದು. ಸೊ ನಿನ್ನ ಮನಸ್ಸು ದೇವರ ಆಳ್ವಿಕೆಗೆ ಒಳಪಡದೆ ಹೋದರೆ, ನಿನ್ನ ಕಣ್ಣು ದೇವರ ಆಳ್ವಿಕೆಗೆ ಒಳಪಡದೆ ಹೋದರೆ, ನಿನ್ನ ಮನಸ್ಸು ದೇವರ ಆಳ್ವಿಕೆಗೆ ಒಳಪಡದೆ ಹೋದರೆ, ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು ಆತನನ್ನು ಸ್ತುತಿಸುವುದಕ್ಕೋಸ್ಕರವಾಗಿ. ಆತನನ್ನು ಸ್ತುತಿಸುವಂಥವರು ಪೂರ್ಣವಾಗಿ ಆತನನ್ನು ಸ್ತುತಿಸುವಂಥವರಾಗಿರಬೇಕು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆಡಿದ್ವಿ, ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ, ಜೀವಿಸುವ ಕಾಲವಲ್ಲ ನಿನ್ನನ್ನು ಆರಾಧಿಸ್ತೇನೆ ಎಂಬುದಾಗಿ ಬಾಯಿ ತುಂಬ ಆಡಿದ್ವಿ. ಆದರೆ ನಾವು ಸಮಸ್ತವನ್ನು ಸೃಷ್ಟಿಸಿದಾತನ ಸೃಷ್ಟಿಗಳಾದ ನಾವು ನಮ್ಮ ಜೀವಿತದಲ್ಲಿ ದೇವರ ಆಳ್ವಿಕೆಗೆ ಒಳಪಡದ ಯಾವುದಾದರೂ ಅವಯವಗಳಿಂದ ಜೀವಿಸುವಂಥವರಾಗಿದ್ದರೆ, ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮ ಜೀವಿತವನ್ನು ಪುನಃ ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ಭಕ್ತರ ಆರಾಧನೆಗೆ ಯೋಗ್ಯನೇ, ಎಲ್ಲರ ಆರಾಧನೆಗೆ ಯೋಗ್ಯನ, ಭಕ್ತರ ಆರಾಧನೆಗೆ ಯೋಗ್ಯನೇ. ನಾವು ಭಕ್ತರಾಗಿ ದೇವರನ್ನ ಆರಾಧಿಸ್ತಾ ಇದ್ದೇವ. ಸೊ ನೆನ್ನೆ ಒಂದು ಕೊಟೇಶನ್ ಅನ್ನ ಈ ರೀತಿ ಓದುವಂತೆ ನನಗೆ ಒಂದು ಅವಕಾಶ ಸಿಕ್ತು. ಸೊ ಅದರಲ್ಲಿ ಬರೆದಿರುವಂಥದ್ದು, ಇಫ್ ದ ನಾಲೆಡ್ಜ್ ಆಫ್ ಗಾಡ್ ಇಸ್ ಸೂಪರ್ಫಿಷಿಯಲ್, our worship will be superficial. ದೇವರ ಕುರಿತಾಗಿರುವ ನಮ್ಮ ಜ್ಞಾನ ಸೂಪರ್ಫಿಷಿಯಲ್ ಅಂದರೆ ಬಾಹ್ಯ ತೋರಿಕೆಯಾಗಿದ್ರೆ, ಅಥವಾ ದೇವರ ಕುರಿತಾಗಿರುವಂತಹ ನಮ್ಮ ತಿಳುವಳಿಕೆ ಕೇವಲ ಉರುಳಿಲ್ಲದಾಗಿದ್ದರೆ, ದೇವರ ಕುರಿತಾಗಿರುವ ನಮ್ಮ ತಿಳುವಳಿಕೆ ಪರಿಪೂರ್ಣತೆಯಿಂದ ಕೂಡಿಲ್ಲದಾಗಿದ್ದರೆ, ನಮ್ಮ ಆರಾಧನೆಯೂ ಸಹ ಉರುಳಿಲ್ಲದಾಗಿರ್ತದೆ, ಬಾಹ್ಯವಾದ ತೋರಿಕೆಯಾಗಿರ್ತದೆ. ನಾವು ದೇವರ ಕುರಿತಾಗಿರುವಂತಹ ಜ್ಞಾನವನ್ನ ಪರಿಪೂರ್ಣವಾಗಿ ಗ್ರಹಿಸಿ ಆತನನ್ನ ಆರಾಧಿಸುವಂತವರಾಗಿರಬೇಕು. ಇಂದು ಅನೇಕರು ಎಂಬುದಾಗಿ ಹೇಳುವಂಥದ್ದು, ಭೂಮಂಡಲದಲ್ಲಿರುವಂತಹ ಎಲ್ಲ ಜನಾಂಗವನ್ನು ಒಟ್ಟುಗೂಡಿಸಿ ಎಲ್ಲ ಕ್ರೈಸ್ತರೆಂಬುದಾಗಿ ಕರೆಯುವಂಥವರು. ಪ್ರತ್ಯೇಕವಾಗಿ ಕ್ರೈಸ್ತರಲ್ಲಿಯೂ ವಿವಿಧ ಪಂಗಡಗಳನ್ನು ನಾವು ನೋಡ್ತೇವೆ. ಒಂದು ರೋಮನ್ ಕ್ಯಾಥೋಲಿಕ್, ಇನ್ನೊಂದು ಪ್ರೊಟೆಸ್ಟೆಂಟ್
ಪಂಗಡವೆಂಬುದಾಗಿ ಹೇಳುವಂತಹ ನಾವುಗಳು. ಅದರಲ್ಲೂ 108 ಗುಂಪುಗಳನ್ನು ನಾವು ಕಾಣ್ತೇವೆ. ಆ ಗುಂಪಿನಲ್ಲಿ ನಾವು ಉನ್ನತವಾದಂತಹ ಗುಂಪಿನವರು ಎಂಬುದಾಗಿ ಹೇಳುವಂತಹ ಗುಂಪಿಗೆ ಸೇರಿದಂಥವರು ನಾವುಗಳು. ಆ ಪಂಗಡದ ಹೆಸರನ್ನು ನಾನು ಹೇಳುವುದಕ್ಕೆ ಬಯಸೋದಿಲ್ಲ ಇವತ್ತು. ಸೊ ಈ ಪಂಗಡಕ್ಕೆ ಮಲಾಕಿ ಪ್ರವಾದನ ಕಾಲದ ನಂತರ ಇಸ್ರಾಯೇಲರಲ್ಲಿ ಕೆಲವು ಪಂಗಡಗಳು ಎದ್ದವು. ಒಂದು ರಾಜಕೀಯವಾಗಿ ಇಸ್ರಾಯೇಲರನ್ನ ಒಂದುಗೂಡಿಸುವುದಕ್ಕೆ ಎದ್ದಂತಹ ಒಂದು ಪಂಗಡವಾಗಿತ್ತು ಮಕಾಬೇನ್ಸ್. ಧಾರ್ಮಿಕವಾಗಿ ಇವರನ್ನ ಒಂದುಗೂಡಿಸುವುದಕ್ಕೆ ಎದ್ದಂಥ ಒಂದು ಪಂಗಡವಾಯಿತು ಸದ್ದುಕಾಯರು. ಇನ್ನೊಂದು ಗುಂಪು ಫರಿಸಾಯರು. ಪೌಲನು ಅಥವಾ ಸೌಲನು ಈ ಫರಿಸಾಯ ಪಂಗಡಕ್ಕೆ ಸೇರಿದವನು. ಒಂದು 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 ಭಾಗದಲ್ಲಿ ಪೌಲನು ಹೇಳುವಂಥದ್ದು, ನಾನು ಫರಿಸಾಯನು, ನಾನು ಸುನ್ನತಿಯನ್ನು ತೆಗೆದುಕೊಂಡವನು ಎಂಬುದಾಗಿ ಹೇಳುವಂತಹ ಒಂದು ಭಾಗವನ್ನು ನಾವು ನೋಡ್ತೇವೆ. ಅಂದರೆ ದೇ ಆರ್ ಪ್ರೌಡ್ ಅಬೌಟ್ ದ್ಯಾಟ್. ಸೊ ಹಾಗೆ ನಾವು ವಿ ಆರ್ ಪ್ರೌಡ್ ಅಬೌಟ್ ಅವರ್ ಡಿನಾಮಿನೇಷನ್. ಸೊ ಇಲ್ಲಿ ನಾನು ಹೇಳುವುದಕ್ಕೆ ಬಯಸುವಂಥದ್ದು, ನಮ್ಮ ಪಂಗಡ ಶ್ರೇಷ್ಠ ಎಂಬುದಾಗಿ ಎಣಿಸುವಂತಹ ನಾವುಗಳು ದೇವರ ಕುರಿತಾದಂತಹ ಜ್ಞಾನವನ್ನ, ತಿಳುವಳಿಕೆಯನ್ನ ಕೇವಲ ಸೂಪರ್ಫಿಷಿಯಲ್ ಆಗಿ, ಕೇವಲ ಬಾಹ್ಯ ತೋರಿಕೆಯಾಗಿ, ಉರುಳಿಲ್ಲದ ರೀತಿಯಲ್ಲಿ, ಮೇಲ್ಮೆಯಲ್ಲಿ ತಿಳಿದುಕೊಂಡಿರುವಂಥದ್ದಾಗಿದ್ದರೆ ನಮ್ಮ ಆರಾಧನೆಯು ಸಹ ಈ ಮೇಲ್ಮೆಯಲ್ಲಿ ತೋರಿಕೆಯ ಉರುಳಿಲ್ಲದ ಆರಾಧನೆಯಾಗಿ ಮಾರ್ಪಡ್ತದೆ. ಇವತ್ತು ನಾವುಗಳು ನಿಜವಾಗಲೂ ದೇವರ ಕುರಿತಾದಂತಹ ಪೂರ್ಣವಾದ ಗ್ರಹಿಕೆಯನ್ನ ಪಡಕೊಂಡಿಲ್ಲ ಅನ್ನುವಂಥದ್ದು ನಗ್ನ ಸತ್ಯವಾಗಿದೆ. ಇದನ್ನ ಅಂಗೀಕರಿಸುವುದಕ್ಕೆ ಎಷ್ಟು ಜನ ತಯಾರಾಗ್ತಾರೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ the naked truth is, ನಾವು ದೇವರ ಕುರಿತಾಗಿರುವಂತಹ ಪೂರ್ಣವಾದಂತಹ ಗ್ರಹಿಕೆಯನ್ನು ನಾವು ಪಡಕೊಂಡಿಲ್ಲ. ನೋಡಿ, ಈ ಪ್ರಕಟಣೆ ಪುಸ್ತಕದಲ್ಲಿ ಆರಾಧನೆಯ ಒಂದು ಮಾದರಿ. ಇಲ್ಲಿ 4 ಜೀವಿಗಳು ದೇವರಾದ ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂದು ಯುಗ ಯುಗಾಂತರಗಳಲ್ಲಿ ಆತನ ಪ್ರಭಾವ, ಮಾನ, ಕೃತಜ್ಞತೆಗಳನ್ನು ವರ್ಣಿಸುತ್ತಿರುವಾಗ 24 ಮಂದಿ ಹಿರಿಯರು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಸಿಂಹಾಸನದ ಮೇಲೆ ಕೂತಂತಹ ಕರ್ತನಿಗೆ, ಕರ್ತನೆ ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನ ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ನಾನು ಈ ಸೂಪರ್ಫಿಷಿಯಲ್ ಎಂಬುದಾಗಿ ಹೇಳುವುದಕ್ಕೆ ಕಾರಣ, ಇವತ್ತು ನಾವು ದೇವರ ಕುರಿತಾಗಿ ಗ್ರಹಿಸಿರುವಂಥದ್ದು ಕೇವಲ ಅರ್ಧ ಸತ್ಯ. ನಮ್ಮ ಸಭೆಗಳಲ್ಲಿ ನಾವು ಕೇಳುವಂತಹ, ಪ್ರತ್ಯೇಕವಾಗಿ ದೇವರ ಸೇವಕರುಗಳು
ಪ್ರತ್ಯೇಕವಾಗಿ ಈ ವರ್ಷಿಪ್ ಲೀಡರ್ಸ್ ಎಂಬ ಈ ಒಂದು ಪಂಗಡ ಹೇಳುವಂಥ ಒಂದು ಮಾತಿದೆ. ಸೊ ನೀವು ದೇವರನ್ನು ಆರಾಧನೆ ಮಾಡಿದ್ರೆ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಆಗ್ತದೆ. ಪ್ರಿಯರೇ, ಸೂಪರ್ಫಿಷಿಯಲ್ ಇದನ್ನೇ ನಾನು ಹೇಳಿದ್ದು. ದೇವರ ಕುರಿತಾಗಿ ಅಲ್ಪವಾದ ಗ್ರಹಿಕೆ, ದೇವರ ಕುರಿತಾಗಿ ಅಲ್ಪವಾದ ಬಾಹ್ಯ ತೋರಿಕೆಯ ಗ್ರಹಿಕೆ ನಮ್ಮಲ್ಲಿ ಇರುವುದಾದರೆ ನಾವು ದೇವರನ್ನು ಆರಾಧಿಸುವಂಥದ್ದು ಬಾಹ್ಯವಾದ ಅಲ್ಪ ತೋರಿಕೆಯಲ್ಲಿ ಮಾತ್ರ. ಕಾರಣ ನಾವು ದೇವರನ್ನ ಕಾಣುವಂಥದ್ದು ಆತನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂಬುದಾಗಿ ಅಲ್ಲ. ಆತನು ಸಮಸ್ತವನ್ನ ಸೃಷ್ಟಿಸಿದಾತನು ಎಂಬುದಾಗಿಯೂ ಅಲ್ಲ. ಆತನಿಂದಲೇ ಸಮಸ್ತವು ನಿರ್ಮಿತವಾಗಿತ್ತು ಎಂಬುದಾಗಿಯೂ ಅಲ್ಲ. ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿ ಇರುವ ಆತನು ಎಂಬ ಒಂದು ಮನೋಭಾವದಲ್ಲಿಯೂ ಅಲ್ಲ. ಬದಲಾಗಿ ಇಂದು ನಾನು ಕೈ ತಟ್ಟಿದ್ರೆ, ಇಂದು ನಾನು ಹಾಡಾಡಿದ್ರೆ, ಇಂದು ನಾನು ಪ್ರಾರ್ಥನೆ ಮಾಡಿದ್ರೆ ನನ್ನ ಜೀವಿತಕ್ಕೆ ಏನಾದರೂ ಲೌಕಿಕವಾದಂತಹ ಕಾರ್ಯಗಳು ಲಭಿಸುತ್ತದೆ ಎಂಬುದಾಗಿ. ಆದುದರಿಂದಲೇ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಇಫ್ ದ ನಾಲೆಡ್ಜ್ ಆಫ್ ಗಾಡ್ ಈಸ್ ಸೂಪರ್ಫಿಷಿಯಲ್, ದೇವರ ಕುರಿತಾಗಿರುವ ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ ಬಾಹ್ಯ ತೋರಿಕೆಯಾಗಿದ್ರೆ ನಮ್ಮ ಆರಾಧನೆಯು ಸಹ ಬಾಹ್ಯ ತೋರಿಕೆಯಾಗಿರ್ತದೆ. ಇಲ್ಲಿ ನಾವು ನೋಡುವಂಥದ್ದು 24 ಹಿರಿಯರು ತಮ್ಮ ಕಿರೀಟವನ್ನ ಸಿಂಹಾಸನದ ಮುಂದೆ ಹಾಕಿ ಏನ್ ಮಾಡ್ತಾ ಇದ್ದಾರೆ? ದೇವರನ್ನ ಆರಾಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಈ ಮುಂಜಾನೆಯಲ್ಲಿ ನಾವುಗಳು ದೇವರನ್ನ ಕೇವಲ ಈ ಒಂದು ಸೂಪರ್ಫಿಷಿಯಲ್ ಅಲ್ಲಿ ಆರಾಧನೆ ಮಾಡ್ತಾ ಇದ್ದೇವಾ, ಅಥವಾ ದೇವರು ಎಂಬುದಾಗಿರುವಂತಹ ಪೂರ್ಣ ತಿಳುವಳಿಕೆಯನ್ನ ಪಡೆದುಕೊಂಡು ನಾವು ದೇವರನ್ನ ಆರಾಧಿಸ್ತಾ ಇದ್ದೇವಾ? ಒಂದು ಸಾರಿ ನಾವು ಯೋಚಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಈ ಮುಂಜಾನೆಯಲ್ಲಿ ನಾವು ಅಲ್ಪ ನಿಮಿಷಗಳ ದೇವರ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಭಾಗ ಅನ್ನುವಂಥದ್ದು ಅಪೊಸ್ತಲರ ಕೃತ್ಯ 3 ಮತ್ತು 4ನೇ ಅಧ್ಯಾಯ. ಈ 2 ಅಧ್ಯಾಯವನ್ನ ಸಂಕ್ಷಿಪ್ತವಾಗಿ ನಾವು ಧ್ಯಾನಿಸುವಂಥವರಾಗಿರುವ, ಪ್ರತ್ಯೇಕವಾಗಿ ನಾನು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ ಅದರ 19ನೇ ವಾಕ್ಯ. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ, ನೀವೇ ತೀರ್ಪು ಮಾಡಿಕೊಳ್ಳಿರಿ. 20ನೇ ವಾಕ್ಯ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು. 13ನೇ ವಾಕ್ಯ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತನಾಡುವುದನ್ನು ಆ ಸಭಿಕರು ನೋಡಿ ಅಲ್ಲಿಗೆ ನಿಲ್ಲಲಿ. ಪಂಚಾಶತಮ ದಿನದಂದು ಪವಿತ್ರಾತ್ಮ ಭರಿತರಾದಂತಹ ಯೇಸುವಿನ ಶಿಷ್ಯರು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯದ ಪ್ರಕಾರ
ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬ ವಾಕ್ಯಾನುಸಾರವಾಗಿ 50ಮ ದಿನದಂದು ಪವಿತ್ರಾತ್ಮನು ಇವರ ಮೇಲೆ ಇಳಿದು ಬಂದಾಗ ಪವಿತ್ರಾತ್ಮ ಭರಿತರಾಗಿ ಆತ್ಮನು ಅವರಿಗೆ ಕೊಡುವ ರೀತಿಯಲ್ಲಿ ವಿವಿಧ ಭಾಷೆಗಳ ಮೂಲಕ ದೇವರ ಮಹತ್ವದ ಕುರಿತಾಗಿ ಹೇಳಿದರು. ಅದು ಅಲ್ಲಿಗೆ ನಿಲ್ಲದೆ ಇದನ್ನು ಕೇಳಿಸಿಕೊಂಡಂತಹ ಜನಸಮೂಹ, ಇವರಲ್ಲಿ ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯದವರು, ಯೂದಾಯದವರು, ಕಪ್ಪದೋಕ್ಯದವರು, ಪೊಂತ್ಯ, ಅಸ್ಸಿಯ, ಪೃಗ್ಯ, ಪಂಪುಲ್ಯ, ಐಗುಪ್ತ, ಕುರಾನ್ಯ, ಮೊಗ್ಗುಲಲ್ಲಿರುವ ಲಿಬ್ಯ, ರೋಮಾಪುರದಿಂದ ಬಂದಿಳಿದಿರುವ ಯಹೂದ್ಯರು, ಕ್ರೇತ್ಯರು, ಅರಬಿ ದೇಶದವರು, ಅವರು ತಮ್ಮ ತಮ್ಮ ಭಾಷೆಗಳಲ್ಲಿ ಶಾಸ್ತ್ರಾಭ್ಯಾಸವಿಲ್ಲದಂತಹ ಈ ಗಲಿಲಾಯದವರು ಯೇಸುವಿನ ಕುರಿತಾದಂತಹ ಮಹತ್ವಗಳ ಕುರಿತಾಗಿ ಮಾತನಾಡುವುದನ್ನು ಕಂಡು ಇವರನ್ನ ಗೇಲಿ ಮಾಡಲು ಪ್ರಾರಂಭಿಸಿದರು. ನೋಡಿ, ಅಲ್ಲಿ ಸೇರಿ ಬಂದಂತಹ ಜನ 11 ಮಂದಿ ಅಪೊಸ್ತಲರು ಪ್ಲಸ್ 120 ಜನ ಲೆಕ್ಕ ಇದೆ, ವಾಟ್ ಎವರ್ ಇಟ್ ಮೇ ಬಿ. ಅವರೆಲ್ಲರೂ ಪವಿತ್ರಾತ್ಮನು ಅವರಿಗೆ ತಮಗೆ ನುಡಿಯುವ ಪ್ರಕಾರ, ಅಂದರೆ ವಿವಿಧ ಭಾಷೆಗಳಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. ವಿವಿಧ ಭಾಷೆಗಳಲ್ಲಿ ದೇವರ ಮಹತ್ವದ ಕುರಿತಾಗಿ ಹೇಳುವುದಕ್ಕೆ ಪ್ರಾರಂಭಿಸಿದರು. ಅಲ್ಲಿ ನೆರೆದು ಬಂದಿದ್ದಂತಹ ಪ್ರತಿಯೊಬ್ಬರು ಅವರವರದೇ ಆದ ಹುಟ್ಟು ಭಾಷೆಯಲ್ಲಿ ಈ ಗಲಿಲಾಯದವರಾದಂತಹ ಈ ಸಮಾಜದಲ್ಲಿ ಯಾವ ಸ್ಥಾನಮಾನವಿಲ್ಲದೆ ಇದ್ದಂತಹ ಇವರು ಅವರವರ ಭಾಷೆಗಳಲ್ಲಿ ಯೇಸು ಕ್ರಿಸ್ತನ ಕುರಿತಾದ ಮಹತ್ವಗಳನ್ನು ವಿವರಿಸುವಂಥದ್ದನ್ನು ಕೇಳಿದಾಗ ಅವರನ್ನು ಗೇಲಿ ಮಾಡುವುದಕ್ಕೆ ಪ್ರಾರಂಭಿಸಿದರು. ಆದರೆ ಪೇತ್ರ ಎದ್ದು ನಿಂತುಕೊಂಡು ಪವಿತ್ರಾತ್ಮ ಭರಿತನಾಗಿ ಗಟ್ಟಿಯಾದ ಧ್ವನಿಯಿಂದ ಪ್ರಸಂಗವನ್ನು ಮಾಡಿದ. 3,000 ಜನರು ರಕ್ಷಣೆಯನ್ನು ಹೊಂದಿಕೊಂಡ್ರು. ಅದು ಅಲ್ಲಿಗೆ ನಿಲ್ಲದೆ ಅವರೆಲ್ಲರೂ ಒಂದು ಅನ್ಯೋನ್ಯತೆಯಲ್ಲಿ ಸಾಗುವಂತವರಾದರು. 3ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ 3 ಗಂಟೆಯ ಪ್ರಾರ್ಥನೆಗೆ ದೇವಾಲಯಕ್ಕೆ ಹೋಗುತ್ತಿರಲು ಯೇಸು ಸ್ವಾಮಿಯ ಶಿಷ್ಯರು ಪ್ರತಿಯೊಬ್ಬರು ಯಹೂದ್ಯ ಪಶ್ಚಾತ್ತಾಲದಿಂದ ಆ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದಂಥವರಾಗಿದ್ದರು. ಆದುದರಿಂದ ಯಹೂದ್ಯರಲ್ಲಿ ಇದ್ದಂತಹ ಒಂದು ಪದ್ಧತಿ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುವಂಥದ್ದು. 3 ಆವರ್ತಿ ದಾನಿಯೇಲನ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ಗೊತ್ತಾದಾಗ ಯಥಾಪ್ರಕಾರ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮೇಲ್ಛಾವಣಿಯ ಕೋಣೆಗೆ ಹೋಗಿ ಯಥಾಪ್ರಕಾರವಾಗಿ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಅವರ ಒಂದು ವಾಡಿಕೆ, ಅವರ ಜೀವಿತದಲ್ಲಿ ಇದ್ದಂತಹ ಒಂದು ಪದ್ಧತಿ. ಸೊ ಇಲ್ಲಿ ಪೇತ್ರ ಯೋಹಾನರು ಮಧ್ಯಾಹ್ನದ 3 ಗಂಟೆಗೆ ಯಹೂದ್ಯರ ಸಭಾಮಂದಿರವಾದ ಸಿನಗೋಗ್ನಲ್ಲಿ ನಡೆಯುವಂತಹ ಒಂದು ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ. ಚರಿತ್ರೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ಸುಮಾರು 2:15 ಗಂಟೆಗೆ ದಿನಂಪ್ರತಿ ಒಂದು ಕುರಿಯನ್ನ ಯಹೂದ್ಯ ಯಾಜಕರು ಏನು ಮಾಡ್ತಾರೆ, ಯಜ್ಞವಾಗಿ ಸಮರ್ಪಿಸ್ತಾರೆ. ಇಲ್ಲಿ ಪೇತ್ರ ಯೋಹಾನರು ಓದಂಥದ್ದು ಆ ಯಜ್ಞವನ್ನು ಸಮರ್ಪಿಸುವಂತಹ ಸಂದರ್ಭದಲ್ಲಿ ಅಲ್ಲ, ಅದಾದ ನಂತರವಾಗಿ ನಡೆಯುವಂತಹ ಒಂದು ಪ್ರಾರ್ಥನೆಗೆ. ಯೇಸು ಕ್ರಿಸ್ತನ ಮರಣದ ನಂತರ ಈ ಒಂದು ಯಜ್ಞದ ಅವಶ್ಯಕತೆಗೆ ಯಾವ ಪ್ರಸಕ್ತಿ ಇಲ್ಲ ಎಂಬುವಂಥದ್ದನ್ನು ಪೇತ್ರ ಯೋಹಾನರು ಗ್ರಹಿಸಿಕೊಂಡಿದ್ರು. ಆದರೆ ಪ್ರಾರ್ಥನೆಗೆ ಅವರು ಹೋಗುವಂಥದ್ದು.
ಹೀಗೆ ಹೋಗುವಂತಹ ಉದ್ದೇಶ ಸಂದರ್ಭಗಳು ಅವಕಾಶಗಳು ಲಭಿಸುವಂಥದ್ದಾದರೆ ದೇವರ ವಾಕ್ಯವನ್ನು ಸಾರುವಂಥದ್ದು. ಹೀಗೆ ಹೋಗುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಹುಟ್ಟು ಕುಂಟನನ್ನ ದೇವಾಲಯದ ಸುಂದರವೆಂಬ ಬಾಗಿಲಲ್ಲಿ ತಂದು ನಿಲ್ಲಿಸುವಂಥದ್ದು. ಆತನು ಪೇತ್ರನಿಂದ ಯೋಹಾನನಿಂದ ತನಗೇನಾದರೂ ಲಭಿಸುತ್ತದೆ ಎಂಬ ಆಸೆಯಿಂದ ಅವನನ್ನು ನೋಡುವಂಥದ್ದು. ಪೇತ್ರನು ಅವನನ್ನು ನೋಡಿ, ಅವನನ್ನು ದೃಷ್ಟಿಸಿ ನೋಡಿ ಅವನಿಗೆ ಹೇಳುವಂಥದ್ದು, ನೀನು ಉದ್ದೇಶಿಸುವಂತಹ ಬೆಳ್ಳಿ ಬಂಗಾರಗಳು ನನ್ನಲ್ಲಿಲ್ಲ, ಆದರೆ ನನ್ನಲ್ಲಿರುವಂಥದ್ದನ್ನು ನಿನಗೆ ಕೊಡ್ತೇನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನ ಬಲಗೈಯನ್ನು ಹಿಡಿದು ಮೇಲಕ್ಕೆ ಎತ್ತಿದಾಗ ಸುಮಾರು 40 ವರ್ಷಗಳಿಂದ 4ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಈ ಸೂಚಕ ಕಾರ್ಯದಿಂದ ಸ್ವಸ್ಥತೆ ಹೊಂದಿದ ಆ ಮನುಷ್ಯನಿಗೆ 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿತ್ತು. ಸುಮಾರು 40 ವರ್ಷಕ್ಕೆ ಅಂದರೆ ತನ್ನ ಜನನದಿಂದ ಹುಟ್ಟು ಕುಂಟನಾಗಿದ್ದ ವ್ಯಕ್ತಿಯನ್ನ ಪೇತ್ರನು ಅವನ ಬಲಗೈ ಹಿಡಿದು ಮೇಲಕ್ಕೆ ಎತ್ತಿದಾಗ ಅದುವರೆಗೂ ನಿರ್ಜೀವವಾಗಿದ್ದ ಅವನ ಪಾದಗಳಿಗೆ, ಅವನ ಕಾಲುಗಳಿಗೆ ದೇವರು ಬಲವನ್ನು ಕೊಟ್ಟು, ಅವನ ಹರಡುಗಳಿಗೆ ದೇವರು ಬಲವನ್ನು ಕೊಟ್ಟದರ ಫಲವಾಗಿ ಅವನು ಆಡುತ್ತಾ ಕುಣಿಯುತ್ತಾ ದೇವರನ್ನ ಕೊಂಡಾಡುವಂಥವನಾಗಿದ್ದ. ಇವತ್ತು ಸಭೆಗೆ ಬೇಕಾಗಿರುವಂಥದ್ದು ಆಧ್ಯಾತ್ಮಿಕವಾದ ಬಿಡುಗಡೆ. ಆದರೆ ಇವತ್ತು ನಾವು ಸಭೆಯಲ್ಲಿ ಸಾರುವಂಥದ್ದು ಭಿಕ್ಷೆ. ಪೇತ್ರ ಯೋಹಾನನು ಹೇಳುವಂಥದ್ದು, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿ ಇಲ್ಲ, ಬೆಳ್ಳಿ ಬಂಗಾರಗಳು ನಮ್ಮಲ್ಲಿ ಇಲ್ಲ, ಆದರೆ ನಮ್ಮಲ್ಲಿ ಇರುವಂಥದ್ದು ಯೇಸು ಕ್ರಿಸ್ತನ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುವಂಥದ್ದನ್ನ ನೋಡಿ. ಬಿಡುಗಡೆಯನ್ನ, ಸ್ವಸ್ಥತೆಯನ್ನ ಹೊಂದಿಕೊಂಡಂತಹ ವ್ಯಕ್ತಿ ಆಡುತ್ತಾ ಕುಣಿಯುತ್ತಾ ಎಲ್ಲಿಗೆ ಬಂದ? ದೇವಾಲಯದ ಒಳಗೆ ಬಂದ. 40 ವರ್ಷಗಳಿಂದ ವಿ ಡೋಂಟ್ ನೋ ಫ್ರಮ್ ಹೌ ಲಾಂಗ್ ಈಸ್ ಸಿಟ್ಟಿಂಗ್ ಇನ್ ದ ಟೆಂಪಲ್ಸ್ ಗೇಟ್. ಈ ಸುಂದರವೆಂಬ ದೇವಾಲಯದ ಬಾಗಿಲ ಬಳಿಯಲ್ಲಿ ಎಷ್ಟು ವರ್ಷಗಳಿಂದ ಕುಳಿತು ಭಿಕ್ಷೆ ಬೇಡ್ತಾ ಇದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಇಂದು ಅನೇಕರು ಇದೇ ರೀತಿಯಲ್ಲಿ ವರ್ಷಗಳಿಂದ ಭಿಕ್ಷೆ ಬೇಡುವ ಅನುಭವದಲ್ಲಿ ದೇವಾಲಯದಲ್ಲಿ ಬಂದು ಕುಳಿತು ಹೊರಟು ಹೋಗುವಂಥವರಾಗಿದ್ದಾರೆ. ಅಂಥವರ ಜೀವಿತದಲ್ಲಿ ಒಂದು ಬಿಡುಗಡೆ ಬೇಕಾದರೆ ಪವಿತ್ರಾತ್ಮ ಭರಿತನಾದ ಪೇತ್ರ ಯೋಹಾನರ ಆಗಮನ ಸಭೆಗೆ ಬೇಕಾಗಿದೆ. ಹೊಸ ಒಡಂಬಡಿಕೆಯ ದೇವ ಜನರೇ, ಸೇವಕರೇ, ದೇವರು ನಿನ್ನನ್ನ ನನ್ನನ್ನ ಈ ಒಂದು ಯಾಜಕೋದ್ಯೋಗಕ್ಕೆ ನೇಮಿಸಿರುವಂಥದ್ದು ಕ್ರಿಸ್ತನ ಬಿಡುಗಡೆಯನ್ನ, ಸ್ವಸ್ಥತೆಯನ್ನ ಜನರಿಗೆ ಕೊಡುವುದಕ್ಕೋಸ್ಕರವಾಗಿ. ಇದನ್ನ ನೀವು ಮರಿಬಾರದು. ನೋಡಿ, ಪೇತ್ರ ಯೋಹಾನರು ಈ ವ್ಯಕ್ತಿಗೆ ಸ್ವಸ್ಥವಾದದನ್ನು ಕಂಡಂಥದ್ದನ್ನು ಅಲ್ಲಿ ನೆರೆದಿದ್ದ ಜನರು ನೋಡಿದಾಗ ಆಶ್ಚರ್ಯಚಕಿತರಾಗಿ ಅಲ್ಲಿ ಇರುವಂಥದ್ದನ್ನು ನಾವು ನೋಡುತ್ತೇವೆ. 17ನೇ ವಾಕ್ಯದಿಂದ ನಾವು ನೋಡುವಂಥದ್ದು, ಪೇತ್ರನು ಈ ಒಂದು ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡು ಯೇಸು ಕ್ರಿಸ್ತನ ಕುರಿತಾದಂತಹ ವಿಚಾರಗಳನ್ನು, ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸಾಯಬೇಕೆಂಬುದಾಗಿ ಎಲ್ಲ ಪ್ರವಾದಿಗಳ ಬಾಯಿಂದ ಮುಂಚಿತವಾಗಿ ಹೇಳಿಸಿದ ಮಾತನ್ನು ಹೀಗೆ ನೆರವೇರಿಸಿದನು. ಆದುದರಿಂದ ನಿಮ್ಮ ಪಾಪಗಳು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಲ್ಲಿ ವಿಶ್ರಾಂತಿ ಕಾಲವು ನಿಮಗೆ ಒದಗಿ ಬರ್ತದೆ ಎಂಬುದಾಗಿ ಏನು ಮಾಡ್ದ, ಒಂದು ಪ್ರಸಂಗವನ್ನು ಮಾಡ್ದ. ಇಂದು ಬೆಳಗ್ಗೆ ನಾನು ಒಂದು
ಕೊಟೇಶನ್ ಅನ್ನು ಓದಿದೆ. ಸಿ.ಪಿ. ಆರ್.ಸಿ. ಸ್ಪ್ರೌಲ್ ಎಂಬ ವ್ಯಕ್ತಿ ಬರೆದಿರುವಂಥದ್ದು, ಗಿವ್ ಮಿ ದ ಬಿಬ್ಲಿಕಲ್ ಕ್ರೈಸ್ಟ್ ಆರ್ ಗಿವ್ ನಥಿಂಗ್. ಸತ್ಯವೇದದಲ್ಲಿರುವ ಕ್ರಿಸ್ತನನ್ನ ನನಗೆ ಕೊಡಿ ಅಥವಾ ನನಗೆ ಪರಿಚಯ ಪಡಿಸಿ, ಇಲ್ದಿದ್ರೆ ಬಾಯಿ ಮುಚ್ಚು ಕೂತ್ಕೊಳ್ಳಿ. ಡೋಂಟ್ ಮಿಸ್ಲೀಡ್ ಪೀಪಲ್. ಜನರಿಗೆ ಸುಳ್ಳಾದ ಮಾರ್ಗವನ್ನ, ಸುಳ್ಳಾದ ಧರ್ಮವನ್ನ ಬೋಧಿಸಬೇಡಿ. ಇವತ್ತು ನಮ್ಮ ದೇಶ ಬೋಧಕರಿಂದ ತುಂಬಿ ತುಳುಕಲ್ಪಟ್ಟಿದೆ. ಇಂದು ನಾವು ಒಂದೊಂದು ಸಭೆಗಳನ್ನು ನಾವು ಪರೀಕ್ಷಿಸುವಂಥದ್ದಾದರೆ ಬೋಧಕರೇ ಸಭೆಯಲ್ಲಿ ತುಂಬಿ ತುಳುಕಿದ್ದಾರೆ. ಇದು ದೇವರು ಬಯಸುವಂಥದ್ದೇ. ಯಾಕಂದ್ರೆ ಪ್ರತಿಯೊಬ್ಬನು ಕ್ರಿಸ್ತನ ಪತ್ರಗಳಾಗಿರಬೇಕು ಎಂಬುವಂಥದ್ದು ದೇವರ ಪತ್ರಗಳು. ಅಂದರೆ ವಿ ಶುಡ್ ಬಿ ಎ ಲೆಟರ್. ಆದರೆ ಬೋಧನೆ ಅನ್ನುವಂಥದ್ದು ಆರ್.ಸಿ. ಸ್ಪ್ರೌಲ್ ರವರು ಹೇಳಿರೋ ಪ್ರಕಾರ ವಿ ಮಸ್ಟ್ ಟೆಲ್ ಪೀಪಲ್ ಅಬೌಟ್ ದ ಬಿಬ್ಲಿಕಲ್ ಕ್ರೈಸ್ಟ್. ಅಂದರೆ ಸತ್ಯವೇದದಲ್ಲಿ ಬರೆದಿರುವ ಕ್ರಿಸ್ತನ ಕುರಿತಾಗಿ ಮಾತ್ರ ಹೇಳಬೇಕು. ಏನು ಸತ್ಯವೇದದಲ್ಲಿ ಬರೆದಿರುವ ಕ್ರಿಸ್ತನು? ಇಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ ನೋಡಿ, ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸಾಯಬೇಕೆಂಬುದಾಗಿ ಎಲ್ಲ ಪ್ರವಾದಿಗಳ ಬಾಯಿಂದ ಮುಂಚಿತವಾಗಿ ಹೇಳಿಸಿದ ಮಾತು ಹೀಗೆ ನೆರವೇರಿತು. ಆದುದರಿಂದ ನೀವು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ಏನ್ ಮಾಡ್ಬೇಕಂತೆ? ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು, ಯೇಸು ಕ್ರಿಸ್ತನ ಮೂಲಕವಾಗಿ ಅಲ್ಲದೆ ಮಾನವ ಕುಲಕ್ಕೆ ರಕ್ಷಣೆ ಅಸಾಧ್ಯ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದಂತಹ ಏಕೈಕ ಉದ್ದೇಶ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡು ಆ ರಕ್ತದ ಮೂಲಕ ಜನರಿಗೆ ಪಾಪ ಕ್ಷಮಾಪಣೆಯನ್ನು ಕೊಡುವಂಥದ್ದು. ನಿನಗೆ ಮನೆ ಕೊಡುವುದಕ್ಕೋಸ್ಕರವಾಗಿ ಎಲ್ಲ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂಥದ್ದು. ನಿನಗೆ ಲೌಕಿಕವಾದ ಕಾರ್ಯಗಳನ್ನು ಕೊಡುವುದಕ್ಕೋಸ್ಕರವಾಗಿ ಅಲ್ಲ. ನೀನು ಓದು, ಕೆಲಸ ಮಾಡು, ಸಂಪಾದಿಸು, ಬಾಕಿ ಇದ್ರೆ ಏನ್ ಬೇಕಾದ್ರೂ ಮಾಡು. ನೋಡಿ, ಪಂಚಾಶತ್ತಮ ದಿನದಂದು ಪವಿತ್ರಾತ್ಮ ಭರಿತನಾಗಿ ಪೇತ್ರನ ಪ್ರಸಂಗ ಮಾಡಿದಾಗ ಅವ್ರು ಬಂದು ಕೇಳಿದ್ರು, ಏನ್ ಮಾಡ್ಬೇಕು ನಾವು? ಪೇತ್ರ ಹೇಳ್ತಾ ಇದ್ರೆ, ನಿಮ್ಮ ಪಾಪಗಳು ಪರಿಹಾರವಾಗೋದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ಸೊ give the biblical Christ to the people. ಜನರಿಗೆ ಸತ್ಯವೇದದಲ್ಲಿ ಬರೆದಿರುವ ಯೇಸುವನ್ನ ಪರಿಚಯ ಪಡಿಸ್ರಿ. ಒಡಂಬಡಿಕೆಯಲ್ಲಿ ಎಲ್ಲಾದರೂ ಬರೆದಿದೆಯಾ? ನೀವು ದಶಮ ಭಾಗವನ್ನು ನನಗೆ ತಂದುಕೊಡ್ರಿ, ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ.
ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ನಮ್ಮ ಲಾಭಕ್ಕೋಸ್ಕರವಾಗಿ, ನಮ್ಮ ಸೌಭಾಗ್ಯಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ ಬರೆಯದೇ ಇರುವ ಕಾರ್ಯಗಳನ್ನು ಪ್ರಸಂಗಿಸುವಂತಹ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ಇಲ್ಲಿ ಪೇತ್ರ ಯೋಹಾನರು ಅವರನ್ನ ಕರೆದಂತಹ ಉದ್ದೇಶ ಯಾತಕ್ಕೋಸ್ಕರವಾಗಿ ಅವರನ್ನ ಕರೆದಂಥದ್ದು? ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಹೊರಟು ಹೋಗ್ರಿ, ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ಅವರಿಗೆ ದೀಕ್ಷಾಸನ ಮಾಡಿಸ್ರಿ, ನಾನು ಆಜ್ಞಾಪಿಸಿದನ್ನೆಲ್ಲ ಕಾಪಾಡುವುದಕ್ಕೆ ಅವರಿಗೆ ಉಪದೇಶ ಮಾಡ್ರಿ. ಇಲ್ಲಿ ಇದು ನಾವು ಓದಿದ ವಾಕ್ಯದಲ್ಲಿ ಪೇತ್ರ ಯೋಹಾನರ ಮೂಲಕ ಈ ಒಂದು ಅದ್ಭುತ ನಡೀತು. ಆ ಒಂದು ಸಂದರ್ಭವನ್ನು ಪೇತ್ರ ಯೋಹಾನರು ಯೇಸು ಕ್ರಿಸ್ತನ ಸದ್ವರ್ತಮಾನವನ್ನು ತಿಳಿಯಪಡಿಸುವುದಕ್ಕೆ ಉಪಯೋಗ ಮಾಡಿದ್ರು. ಇದರ ಮೂಲಕವಾಗಿ ಅನೇಕರು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟರು. ಸಭೆ ಬೆಳೆಯುವುದಕ್ಕೆ ಪ್ರಾರಂಭವಾಯಿತು. 3,000 ಇದ್ದಂಥದ್ದು ಈಗ ಎಷ್ಟು ಸಾವಿರ ಆಯಿತು? 5,000 ಬಂತು. ನೋಡಿ, ನಾವಿವತ್ತು 1 ವರ್ಷ ಆದ್ರೇನು ಒಂದು ಆತ್ಮಗಳು ನಮ್ಮ ಸಭೆಗೆ ಬರೋದಿಲ್ಲ. ಬರುವಂಥ ಆತ್ಮಗಳು ಮಾನಸಾಂತರವನ್ನು ಪಡೋದಿಲ್ಲ. ಧಾರ್ಮಿಕವಾದ ಎಲ್ಲ ಆಚಾರಗಳಲ್ಲಿ ಪಾಲುಗಾರರಾಗ್ತೇವೆ. ಕರ್ತನ ಮೇಜಿನ ರೆಡಿ, ಕಾಣಿಕೆ ಕೊಡಬೇಕಾ ರೆಡಿ, ದಶಮ ಭಾಗ ಕೊಡಬೇಕಾ ರೆಡಿ, ಹಾಡಾಡಬೇಕಾ ರೆಡಿ. ಆದರೆ ನಮ್ಮ ಸಭೆಗಳಿಗೆ ಆತ್ಮಗಳು ಮಾತ್ರ ಬರ್ತಾ ಇಲ್ಲ. ಕಾರಣ ಇಷ್ಟೇ, ಬಲ ಇಲ್ಲ. ನಮ್ಮ ಪ್ರಸಂಗದಲ್ಲಿ ಬಲ ಇಲ್ಲ, ನಮ್ಮ ಸಾಕ್ಷಿಯಲ್ಲಿ ಬಲ ಇಲ್ಲ, ನಮ್ಮ ಜೀವಿತದಲ್ಲಿ ಬಲ ಇಲ್ಲ. ಸೊ ದಿಸ್ ಇಸ್ ದ ಟ್ರೂತ್. ಇದು ಸತ್ಯ. ಇಲ್ಲಿ ನಾವು ನೋಡುವಂಥದ್ದು 4ನೇ ಅಧ್ಯಾಯವನ್ನು ನಾವು ನೋಡುವಂಥದ್ದು, ಜನರು ಪೇತ್ರ ಯೋಹಾನರು ಉಪದೇಶ ಮಾಡುವಂಥದ್ದನ್ನು, ಅದು ಎಲ್ಲಿ? ದೇವಾಲಯದಲ್ಲಿ ಉಪದೇಶ ಮಾಡುವಂಥದ್ದನ್ನು ಕೇಳಿಸಿಕೊಂಡಂತಹ ದೇವಾಲಯದ ಅಧಿಪತಿಗಳು ಸದ್ದುಕಾಯರು ಅಸಮಾಧಾನ ಪಟ್ಟರು. ಸತ್ಯ ಸುವಾರ್ತೆ ಎಲ್ಲಿ ಸಾರಲ್ಪಡ್ತದೆ ಅಲ್ಲಿ ಅಸಮಾಧಾನಗಳು ಎದ್ದೇಳ್ತವೆ. ಇವತ್ತು ಸಭೆಗಳಿಗೆ ಹೋಗಿ ನಾವು ಸತ್ಯ ಸುವಾರ್ತೆಯನ್ನು ಸಾರುವುದಕ್ಕೆ ಆಗದೇ ಇರುವಂತಹ ಒಂದು ಕಾಲ. ಈ ಒಂದು ಮಾಧ್ಯಮವಾದದರ ಫಲವಾಗಿ ನನಗೆ ಯಾವ ತೊಂದರೆ ಇಲ್ಲ. ಐ ಕ್ಯಾನ್ ಪ್ರೀಚ್, ಬಟ್ ಇನ್ ದ ಚರ್ಚ್ ಇಟ್ಸ್ ಇಂಪಾಸಿಬಲ್. ನಾವು ಸಭೆಗಳಲ್ಲಿ ಈ ರೀತಿ ಪ್ರಸಂಗ ಮಾಡಿದ್ರೆ ಸಭಿಕರು ಇದನ್ನು ಕೇಳುವುದಕ್ಕೆ ತಯಾರಿಲ್ಲ. ಸಭಾಪಾಲಕರು ಇದಕ್ಕೆ ಅವರು ಅನುಮತಿಸುವುದಿಲ್ಲ. ಅವ್ರು ಹೇಳ್ತಾರೆ, ಯಾರ್ಯಾರೋ ಬರ್ತಾರೆ, ಏನನ್ನು ಹೇಳ್ತಾರೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬೇಡಿ, ನಾನು ಹೇಳೋದು ಮಾತ್ರ ನೀವು ಕೇಳಿ ಅಂತ ಒಂದು ಕಾಲ. ನೋಡಿ, ಇಲ್ಲಿ ಅಪೊಸ್ತಲರು ಸತ್ತವರು ಜೀವಿತರಾಗಿ ಏಳುವರು, ಅಂದ್ರೆ ಪುನರುತ್ಥಾನದ ಕುರಿತಾಗಿ. ಸೊ ಇಲ್ಲಿ ಅಪೊಸ್ತಲರು ಹೇಳಿರುವಂಥದ್ದು ಒಂದೇ ಮಾತು. ನೋಡಿ, ನಿಮ್ಮ ಪಾಪಗಳು ಪರಿಹಾರವಾಗಿ ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸಿದ್ರೆ ನಿಮ್ಮ ಆತ್ಮ ರಕ್ಷಣೆ ಆಗ್ತದೆ. ಸೊ ದೇರ್ ವಿಲ್ ಬಿ ಎ ರಿಸರೆಕ್ಷನ್. ಸೊ ನಿಮಗೆ ಒಂದು ಪುನರುತ್ಥಾನ ಸಿದ್ಧ ಮಾಡಲ್ಪಟ್ಟಿದೆ. ಆ ಪುನರುತ್ಥಾನಕ್ಕೆ ನಾವು ಭಾಗಿಗಳಾಗಬೇಕಾದ್ರೆ ನಾವೇನು ಮಾಡಬೇಕು? ಈ ಲೋಕದಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಂಡು ಸಭೆಯ ಭಾಗವಾಗಿದ್ದು ಪವಿತ್ರ ಅನ್ಯೋನ್ಯತೆಯಲ್ಲಿ ಜೀವಿಸುವಂಥವರಾಗಿ, ಪವಿತ್ರತೆಯಲ್ಲಿ ಜೀವಿಸುವಂಥವರಾಗಿರಬೇಕು. ಆದರೆ ಯಾವಾಗ ಸದ್ದುಕಾಯರು ಪುನರುತ್ಥಾನದ ವಿಚಾರವಾಗಿ ಕೇಳಿದ್ರು, ಅವರಿಗೆ
ಸಹಿಸಕ್ಕಾಗ್ತಾರೆ. ಕಾರಣ ಈ ಸದ್ದುಕಾಯರು ಅನ್ನುವಂಥದ್ದು ಪುನರುತ್ಥಾನವನ್ನು ನಂಬದೇ ಇರುವಂತಹ ಒಂದು ಗುಂಪು. ಈ ಸದ್ದುಕಾಯರು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಂತಹ ಸಂದರ್ಭದಲ್ಲಿ ಸಿಪಾಯಿಗಳು ಇವರಿಗೆ ಬಂದು ತಿಳಿಸಿದಾಗ ಇವ್ರು ಹೇಳಿದ್ರು, ಇವ್ರೇನು ಮಾಡಿದ್ರು, ಮಹಾಯಾಜಕರು ಮತ್ತು ಹಿರಿಯರು ಸಭೆ ಕೂಡಿ ಸಿಪಾಯಿಗಳಿಗೆ ಹಣ ಕೊಟ್ಟು ಹೇಳಿದ್ರು, ನಾವು ಮಲಗಿರ್ಬೇಕಾದ್ರೆ ಆತನ ಶಿಷ್ಯರು ಬಂದ್ಬಿಟ್ಟು ಅವನ ಶರೀರವನ್ನು ಕತ್ಕೊಂಡು ಹೋದ್ರು ಎಂಬುದಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಬಿಡ್ರಿ. ಯಾಕಂದ್ರೆ ಪುನರುತ್ಥಾನ ಇವರಿಗೆ ಸಲ್ಲದು. ಸೊ ಇಂದು ಅನೇಕ ಸಭೆಗಳಿಗೆ ಇದೆ, ಪವಿತ್ರವಾದ ಜೀವಿತ ಅಲ್ಲಿರುವಂತಹ ಪಾದ್ರಿಗಳಿಗೆ ಸಲ್ಲದು, ಬೇರ್ಪಟ್ಟ ಜೀವಿತ ಅಲ್ಲಿರುವಂತಹ ಕಮಿಟಿಗೆ ಸಲ್ಲದು, ಕ್ಲೀನ್ ಹ್ಯಾಂಡ್ ಅಲ್ಲಿರುವಂತಹ ಸೆಕ್ರೆಟರಿಗೆ ಸಲ್ಲದು. ಆದುದರಿಂದ ಇವುಗಳ ಕುರಿತಾಗಿ ಯಾರಾದರೂ ಪ್ರಸಂಗ ಮಾಡಿದ್ರೆ ಏನು ಮಾಡ್ತಾರೆ, ಅವರು ಅಸಮಾಧಾನ ಪಡ್ತಾರೆ, ಗಲಿಬಿಲಿಗೊಳ್ತಾರೆ. ಇಲ್ಲಿ ಗಲಿಬಿಲಿಗೊಂಡ್ರು ಯಾರು? ದೇವಾಲಯದ ಅಧಿಪತಿ ಮತ್ತು ಸದ್ದುಕಾಯರು. ಸೊ ಅವ್ರೇನು ಮಾಡಿದ್ರು, ತಕ್ಷಣಕ್ಕೆ ಏನು ಮಾಡಿದ್ರು, ಇವರನ್ನ ಕೈದು ಮಾಡಿದ್ರು. ಕೈದು ಮಾಡಿದ್ರು. ಮತ್ತೆ ಒಂದು ನ್ಯಾಯ ವಿಚಾರಣೆ. ಸೊ ನ್ಯಾಯ ವಿಚಾರಣೆಯಲ್ಲಿ ನಾವು ನೋಡುವಂಥದ್ದು 13ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ, ಅಲ್ಲಿಯೂ ಪೇತ್ರ ಯೋಹಾನರು ಧೈರ್ಯದಿಂದ ಮಾತನಾಡುವಂಥವರಾದರು. ಯಾರ ಕುರಿತಾಗಿ? ಯೇಸು ಕ್ರಿಸ್ತನ ಕುರಿತಾಗಿ. ಪವಿತ್ರಾತ್ಮ ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮ ಭರಿತರಾಗಿ ಧೈರ್ಯದಿಂದ ಮಾತನಾಡಿದ್ರು. ದೇವಾಲಯದಲ್ಲಿ ಈ ಕುಂಟನಿಗೆ ಸ್ವಸ್ಥತೆಯನ್ನ ಕಂಡು ಜನರು ಅವರು ಅಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ಆಶ್ಚರ್ಯಪಡುತ್ತಿರಲು ಅಲ್ಲೂ ಧೈರ್ಯವಾಗಿ ಮಾತನಾಡಿದ್ರು. ಈಗ ಎಲ್ಲಿ ಮಹಾಯಾಜಕರ ಆ ಧಾರ್ಮಿಕವಾದಂತಹ ಆ ಒಂದು ಗುಂಪಿನ ಮಧ್ಯದಲ್ಲಿ ಧೈರ್ಯವಾಗಿ ಮಾತನಾಡಿದ್ರು. ಏನು ಧೈರ್ಯ ಎಲ್ಲ ಕಡೆ ನಾವು ಕೇಳ್ತಾ ಧೈರ್ಯ. ಇದರ ಈ ಪದದ ಇಬ್ರಿಯ ಪದದ ಅರ್ಥ ಅನ್ನುವಂಥದ್ದು ಪೂರ್ಣವಾಗಿ, ಸೊ ನಮ್ಮ ಕನ್ನಡದಲ್ಲಿ ಹೇಳಬೇಕಾದ್ರೆ ಇದ್ದಿದ್ದು ಇದ್ದಂಗೆ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗುಡ್ತಾರಂತ ಹೇಳ್ಬಿಟ್ಟು. ಯಾಕಂದ್ರೆ ಜನಕ್ಕೆ ಇರುವಂಥದ್ದನ್ನ ಹಾಗೆಯೇ ಕೇಳುವಂತಹ ಮನಸ್ಥಿತಿ ಇಲ್ಲ. ಸೊ ಧೈರ್ಯವಾಗಿ ದೇ ಪ್ರೀಚ್. ಸೊ ಯೇಸು ಅವರಿಗೆ ಕಲಿಸಿಕೊಟ್ಟಂತಹ ಉಪದೇಶವನ್ನ ಹಾಗೆಯೇ ನೋಡಿ. 4ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅವರು ಸಭೆ ಕೂಡಿ ಈ ಪೇತ್ರ ಯೋಹಾನರನ್ನ ಕರೆಸಿ ಅವರಿಗೆ ಹೇಳುವಂಥದ್ದು, ನೀವು ಇನ್ನು ಮುಂದೆ ಈ ಹೆಸರನ್ನ ಎತ್ತಿ ನೋಡಿ. ಆ ಯೇಸುವಿನ ಹೆಸರನ್ನ, ಯೇಸು ಎಂಬ ಹೆಸರನ್ನ ಹೇಳುವುದಕ್ಕೂ ಅವರಿಗೆ ಹಿಂಜರಿಯುವಂಥವರು. ಕಾರಣ 12ನೇ ವಾಕ್ಯದಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ, ಯಾವ ಹೆಸರಿನಿಂದಲೇ? ಯೇಸುವಿನ ಹೆಸರಿನಿಂದಲೇ ಮಾತ್ರ ರಕ್ಷಣೆ ಸಿಗ್ತದೆ. ಸೊ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನೀವು ಆ ಹೆಸರನ್ನ ಎತ್ತಿ ಯಾರೊಂದಿಗೂ ಮಾತನಾಡಬಾರ್ದು, ಯಾರಿಗೂ ಉಪದೇಶ ಮಾಡಬಾರ್ದು. ಯಾಕೆ ನೋಡಿ, ಯೇಸು ಸ್ವಾಮಿ ಪಿಲಾತನಿಗೆ ಒಂದು ಮಾತು ಹೇಳ್ದ, when you knew the truth will set you free. ಸತ್ಯ ನಿಮ್ಮನ್ನ ಸ್ವತಂತ್ರಗೊಳಿಸ್ತದೆ. ವೇರ್ ಇಸ್ ಟ್ರೂತ್? ಟ್ರೂತ್ ಇಸ್ ದ ವರ್ಡ್ ಆಫ್ ಗಾಡ್. ಸತ್ಯ ಅನ್ನುವಂಥ ದೇವರ ವಾಕ್ಯ. ಸೊ ನನ್ನ ದಿನದಲ್ಲಿ ಒಂದು ವಿಡಿಯೋ ನೋಡಿದೆ. ಇಲ್ಲೇ ನಮ್ಮ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಮಲಯಾಳಂ ಚರ್ಚಲ್ಲಿ ಇಬ್ಬರು ಸೇವಕರು ಹೇಳ್ತಾ ಇದ್ದಾರೆ, ದೇವರ ವಾಕ್ಯಕ್ಕೆ ಪ್ರಸಕ್ತಿ ಇಲ್ಲ, ಪ್ರಸಂಗ ಬೇಡ, ನಮಗೆ ಪ್ರಸಂಗ ಬೇಡ, ನಮಗೆ ಅಭಿಷೇಕ ಮಾತ್ರ ಸಾಕು.
ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್, ವಾಟ್ ಇಸ್ ದಟ್? ಸಿ, ಪವಿತ್ರಾತ್ಮನ ಯೇಸು ಸ್ವಾಮಿ ಅದಕ್ಕೋಸ್ಕರವಾಗಿ ಪವಿತ್ರಾತ್ಮನ ನಮ್ಮ ಮೇಲೆ ಕಳಿಸಿಕೊಟ್ಟಿರುವಂಥದ್ದು. ನೋಡಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸ್ಪಷ್ಟವಾಗಿ ಹೇಳಿರುವಂಥದ್ದು. ಸೊ ನೋಡಿ, ನೀವು ನನ್ನಿಂದ ಕೇಳಿದಂತಹ 5ನೇ ವಾಕ್ಯದ ಕೊನೆ ಭಾಗ, ನೀವು ನನ್ನಿಂದ ಕೇಳಿದಂತಹ, ತಂದೆ ಮಾಡಿದಂತಹ, ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, when the Holy Spirit will come upon you, you will receive the power. ನೀವು ಬಲವನ್ನು ಹೊಂದುತ್ತೀರಾ. When you receive the power, you will be my witness in Jerusalem, Judea, Samaria and the uttermost part of the world. ಲೋಕದ ಕಟ್ಟ ಕಡೆಯವರೆಗೆ ಸಾಕ್ಷಿಗಳಾಗ್ತೀರಾ. ಆದರೆ ಮೊನ್ನೆ ದಿನದಲ್ಲಿ ಒಬ್ರು ಹೇಳ್ತಾ ಇದ್ದಾರೆ, we don't need preaching. ನಮಗೆ ದೇವರ ವಾಕ್ಯ ಬೇಡ, ನಮಗೆ ಮ್ಯಾನಿಫೆಸ್ಟೇಷನ್ ಮಾತ್ರ ಸಾಕು. This is not from the ವರ್ಡ್ ಆಫ್ ಗಾಡ್, ದೇವರ ವಾಕ್ಯದಿಂದಲ್ಲ ಇದು. ಆದರೆ ಅನೇಕರು ಇದರ ಹಿಂದೆ ಹೋಗ್ತಾ ಇದ್ದಾರೆ. ವಾಟ್ ಎ ಟ್ರಾಜಿಡಿ! ಅತ್ಯಂತ ಇದರ ಕುರಿತಾಗಿ ಯಾವ ಭಾಷೆಯಲ್ಲಿ, ಯಾವ ಪದದಲ್ಲಿ ವಿವರಿಸಬೇಕೆಂಬುದಾಗಿ ನನಗೆ ಗೊತ್ತಿಲ್ಲ ಪ್ರಿಯರೇ. ನೋಡಿ, ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ನೋ, you should not preach, you should not talk about from this name. ಈ ಹೆಸರನ್ನ ಎತ್ತಿ, ಯಾವ ಹೆಸರನ್ನ ಎತ್ತಿ? ಯೇಸುವಿನ ಹೆಸರನ್ನ ಎತ್ತಿ ಯಾರೊಂದಿಗೂ ಮಾತನಾಡಬಾರದು. ನಾಟ್ ಓನ್ಲಿ ಪ್ರೀಚಿಂಗ್, even you should not talk. ಇಂತಹ ವಿಪರ್ಯಾಸವಾದ ಕಾಲದಲ್ಲಿ ನಾವು ಬಂದಿದ್ದೇವೆ. ವರ್ಷಗಳು ದಾಟ್ತಾ ಇದ್ದಂಗೆ ಸುಳ್ಳು ಬೋಧಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೆಚ್ಚಾಗುವಂಥದ್ದು ಮಾತ್ರವಲ್ಲ, ಇವರೆಲ್ಲರೂ ಒಟ್ಟಾಗ್ತಾ ಇದ್ದಾರೆ ಇವತ್ತು. ಇದುವರೆಗೂ ಒಬ್ಬೊಬ್ಬರಾಗಿ ಒಂದೊಂದು ಕಡೆ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ತಾ ಇದ್ದಂತಹ ಈ ಸುಳ್ಳು ಬೋಧಕರು ಈಗ ಒಟ್ಟಾಗ್ತಾ ಇದ್ದಾರೆ. ಆ ಒಂದುಗೂಡುವಿಕೆಗೆ ನಮ್ಮ ಬೆಂಗಳೂರು ಕಾರಣ ಆಗ್ತಾ ಇದೆ ಎಂಬುವಂಥದ್ದು ನಿಜವಾಗಲೂ ನಮಗೆ ವೇದನೆಯನ್ನು ತರುವಂಥದ್ದಾಗಿದೆ. ಪ್ರಿಯರೇ, ನೋಡಿ, ಇಲ್ಲಿ ಪೇತ್ರ ಯೋಹಾನರಿಗೆ ಹೇಳ್ತಾ ಇದ್ದಾರೆ, ಯು ಶುಡ್ ನಾಟ್, ನೀವು ಮಾತಾಡಬಾರ್ದು, ನೀವು ಆ ಹೆಸರನ್ನ ಎತ್ತಬಾರ್ದು. ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ, ನೀವೇ ತೀರ್ಪು ಮಾಡಿಕೊಳ್ಳ್ರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು. ಕಂಡು ಕೇಳಿದ್ದನ್ನ. ಸೊ ದಿ ಎಕ್ಸ್ಪೀರಿಯನ್ಸ್, ಯೇಸು ಸ್ವಾಮಿಯ ಸಂಗಡ 3.5 ವರ್ಷಗಳ ಕಾಲ ಒಡನಾಡಿದಂತಹ ಶಿಷ್ಯರು, they experience the power of God. ಪಂಚಾಶತಮ ದಿನದ ಮುಂಚಿನ ದಿನದ ತನಕ ಭಯಭೀತರಾಗಿದ್ದಂತಹ ಶಿಷ್ಯವೃಂದ ಪವಿತ್ರಾತ್ಮ ದಿನದಂದು, ಪಂಚಾಶತಮ ದಿನದಂದು ಪವಿತ್ರಾತ್ಮ ಭರಿತರಾದಾಗ ಧೈರ್ಯವಾಗಿ ಪ್ರಸಂಗಿಸುವುದಕ್ಕೆ ಪ್ರಾರಂಭಿಸಿದರು. ಯೆಹೆಜ್ಕೇಲನ ಪ್ರವಾದನ ಗ್ರಂಥ ಅದರ 3ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಗೆ ಹೇಳುವಂಥ ಒಂದು ಮಾತು, ಮನುಷ್ಯ ಪುತ್ರ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿದೊರಡೋ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ಸೊ ಮನೆಗೆ ನೀವು ಆ ಅಧ್ಯಾಯವನ್ನು ಓದಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ತೇನೆ. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 16ರಿಂದ 21 ವಾಕ್ಯ. ಯೆರೆಮೀಯನ ಪ್ರವಾದನ ಗ್ರಂಥ ಅದರ 1ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಯೆರೆಮೀಯನಿಗೆ ಹೇಳುವಂಥದ್ದು,
ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಆಗ ಯೆಹೋವನು ನನಗೆ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿವಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ. ಸೊ ಇಲ್ಲಿ ಪ್ರವಾದಿಯಾದಂತಹ ಯೆರೆಮೀಯನನ್ನ ತನ್ನ ಬಾಲ್ಯ ಪ್ರಾಯದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರ ಪ್ರವಾದಿಯನ್ನಾಗಿ ಕರೆದು ಬೇರ್ಪಡಿಸುವಾಗ ಪ್ರವಾದಿಯಾದಂತಹ ಬಾಲಕನಾದಂತಹ ಯೆರೆಮೀಯನು ಹೇಳುವಂಥದ್ದು, ಸೊ ನಾನು ಬಾಲಕ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೋ, ಐ ವಿಲ್ ಸೆಂಡ್ ಯು. ಸೊ ಐ ವಿಲ್ ಪುಟ್ ಮೈ ವರ್ಡ್. ನಾನು ನನ್ನ ಮಾತನ್ನ, ನನ್ನ ವಾಕ್ಯವನ್ನ ಬಾಯಲ್ಲಿಡ್ತೇನೆ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳಿದ್ದಾನೆ. ಸೊ ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಕಾರಿಗಳ ಮುಂದೆಯೂ ಅರಸುಗಳ ಮುಂದೆ ಎಳ್ಕೊಂಡು ಹೋಗುವರು, ಆದರೆ ನೀವು ಮಾತನಾಡಬೇಕಾದಂಥದನ್ನು ಮುಂಚಿತವಾಗಿ ಪವಿತ್ರಾತ್ಮನು ನಿಮ್ಮ ಬಾಯಲ್ಲಿ ಕೊಡ್ತಾನೆ. ಪವಿತ್ರಾತ್ಮನು ನಿಮ್ಮ ಬಾಯಲ್ಲಿ ಕೊಡ್ತಾನೆ. ಭಯಭೀತರಾಗಿದ್ದಂತಹ ಶಿಷ್ಯರು ಪವಿತ್ರಾತ್ಮನು ಅವರ ಮೇಲೆ ಬರಲು ಅವರು ಧೈರ್ಯವಾಗಿ ಕ್ರಿಸ್ತನ ಸುವಾರ್ತೆಯನ್ನು ಸಾರಿದರು. ಪವಿತ್ರಾತ್ಮ ಬರುವಂಥದ್ದು ಏನು? ಕ್ರಿಸ್ತನ ಕುರಿತಾಗಿ, ಯೇಸು ಕ್ರಿಸ್ತನ ಕುರಿತಾಗಿ ಜನರಿಗೆ ತಿಳಿಸುವಂಥದ್ದಾಗಿದೆ ಪವಿತ್ರಾತ್ಮನ ಕ್ರಿಯೆ. ಆದುದರಿಂದಲೇ ನೋಡಿ, ಈಗ ಇವರು ನಿಂತಿರುವಂಥದ್ದು ಎಲ್ಲಿ? ಅಂದಿನ ಧಾರ್ಮಿಕ ನಾಯಕರುಗಳ ಒಂದು ದೊಡ್ಡ ಒಂದು ಕೂಟ. ಸೊ ದೇ ವಿಲ್ ಡಿಸೈಡ್. ಪೇತ್ರ ಯೋಹಾನರು ನಿಂತಿರುವಂಥದ್ದು ಸಾಧಾರಣ ವ್ಯಕ್ತಿಗಳ ಮುಂದೆ ಅಲ್ಲ. ಪೇತ್ರ ಯೋಹಾನರು ನಿಂತಿರುವಂಥದ್ದು ಅಂದಿನ ಯಹೂದಿ ಧಾರ್ಮಿಕ ನಾಯಕರುಗಳ ಮುಂಭಾಗದಲ್ಲಿ. ಯೇಸುವನ್ನ ಶಿಲುಬೆಗೆ ಹಾಕಿಸುವಂತಹ ಸಂದರ್ಭದಲ್ಲಿ ಇದೇ ಪೇತ್ರನು 3 ಬಾರಿ ಯೇಸುವನ್ನ ಕುರಿತು ಆತನನ್ನು ನಾನರಿಯೆ ಎಂಬುದಾಗಿ ಹೇಳ್ದ. ಒಂದು ದಾಸಿಯ ಮುಂದೆ, ಸೇವಕರ ಮುಂದೆ, ಸಾಧಾರಣ ಜನರ ಮುಂದೆ ಧೈರ್ಯವಿಲ್ಲದವನಾಗಿದ್ದ. ಆದರೆ ಪವಿತ್ರಾತ್ಮ ಭರಿತನಾದಂತಹ ಪೇತ್ರ ಈಗ ನಿಂತಿರುವಂಥದ್ದು ಅಂದಿನ ಧಾರ್ಮಿಕ ನಾಯಕರುಗಳ ಮುಂದೆ. ಸೊ ಅವ್ರಿಗೆ ಹೇಳ್ತಾ ಇದ್ದಾನೆ, ನಾವು ಯಾರ ಮಾತನ್ನ ಕೇಳುವಂಥದ್ದು ಒಳ್ಳೆಯದು? ನಿಮ್ಮ ಮಾತನ್ನ ಕೇಳುವಂಥದ್ದು, ದೇವರ ಮಾತನ್ನ ಕೇಳುವಂಥದ್ದು. ಇಂದು ಅನೇಕ ಸಭೆಗಳಲ್ಲಿ ಪ್ರಸಂಗಿಸುವಂತಹ ವ್ಯಕ್ತಿ ದೇವರ ವಾಕ್ಯವನ್ನ ಅದರ ಪೂರ್ಣತೆಯಲ್ಲಿ ಪ್ರಸಂಗಿಸುವುದಕ್ಕೆ ಸಾಧ್ಯ ಇಲ್ಲ. ಕಾರಣ, ಹಣ ಕೊಡುವಂತಹ ಸೆಕ್ರೆಟರಿ ಮಾತು ಹೇಳಬೇಕು. ಇಲ್ಲದೆ ಹೋಗ್ಬಿಟ್ರೆ ಸೆಕ್ರೆಟರಿ ಏನು ಮಾಡ್ತಾನೆ, ಅವರು ಆ ಪಾಸ್ಟರ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ, ಅಲ್ಲಿಂದ ಇಲ್ಲ ಚರ್ಚಿನ ತೆಗೆದಾಕ್ಬಿಡ್ತಾನೆ. ಅಂತಹ ಕಾಲ. ಅದೇ ಪೇತ್ರ ಯೋಹಾನರು ಹೇಳ್ತಾ ಇದ್ದಾರೆ, ನಾವು ಯಾರ ಮಾತು ಕೇಳಬೇಕು? ನಿಮ್ಮ ಮಾತು ಕೇಳಬೇಕಾ, ದೇವ್ರ ಮಾತು ಕೇಳಬೇಕಾ? ಸೊ ಯು ಡಿಸೈಡ್. ಪ್ರಿಯರೇ, ಅಪೊಸ್ತಲರ ಕೃತ್ಯ 3-4 ಅಧ್ಯಾಯ ಪ್ರತಿ ಕ್ರೈಸ್ತನ ಜೀವಿತದಲ್ಲಿ ಒಂದು ಮನಪರಿವರ್ತನೆಯ ಅಧ್ಯಾಯವಾಗಿ ಮಾರ್ಪಡಬೇಕು. ಸೊ ಇಲ್ಲಿ ನಾವು ಕಾಣುವಂಥದ್ದು, ಅವರು ಧೈರ್ಯವಾಗಿ, ನಾನು ಹೇಳಿದಲ್ಲ, ಆ ಪದಕ್ಕೆ ಉಪಯೋಗಿಸಿರುವಂತಹ ಗ್ರೀಕ್ ಪದದ ಅರ್ಥ ಆಸ್ ಇಟ್ ಈಸ್, ಇದ್ದಿದ್ದು ಇದ್ದಂಗೆ. ಸತ್ಯವೇದದಲ್ಲಿ, ಸತ್ಯವೇದಕ್ಕೆ, ದೇವರ ವಾಕ್ಯಕ್ಕೆ ಯಾವ ರೀತಿಯ ಮಾಲಿನ್ಯವನ್ನ ಸೇರಿಸದೆ ಸತ್ಯವೇದದಲ್ಲಿ ಬರೆದಿರುವಂಥದ್ದನ್ನು ಸ್ಪಷ್ಟವಾಗಿ ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ಅದನ್ನೇ ನಾವು ನೋಡುವಂಥದ್ದು. ನಾನು ದುಷ್ಟನಿಗೆ ನೀನು ಸತ್ತೇ ಸಾಯುವಿ ಎಂದು ಹೇಳುವಾಗ ನೀನು ಅವನನ್ನ
ಎಚ್ಚರಿಸದೆ ಹೋದರೆ ಅವನು ತನ್ನ ದುರ್ಮಾರ್ಗದಿಂದ ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ಆದರೆ ನೀನು ಅದಕ್ಕೆ ಲೆಕ್ಕವನ್ನು ಕೊಡಬೇಕು. ದೇವರ ವಾಕ್ಯವನ್ನ ಸಾರುವಂತಹ ಪ್ರಸಂಗಿಗಳೇ, ಇದನ್ನ ಗಮನವಿಟ್ಟು ಕೇಳ್ರಿ. ನೋಡಿ 19ನೇ ವಾಕ್ಯ, ನೀನು ದುಷ್ಟನನ್ನ ಎಚ್ಚರಿಸಿದರು ಅವನು ತನ್ನ ದುಷ್ಟತನವನ್ನ ದುರ್ಮಾರ್ಗವನ್ನ ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು, ನೀನು ನಿನ್ನ ಪ್ರಾಣವನ್ನ ಉಳಿಸಿಕೊಂಡಿರುವಿ. ಅಂದ್ರೆ ಒಬ್ಬ ಸೇವಕನು, ಒಬ್ಬ ಪ್ರವಾದಿಯು ದೇವರ ಬಾಯಿಂದ ಬಂದಂತಹ ಮಾತನ್ನ ಹೇಳದೆ ಹೋದರೆ ಅದರ ಅನಂತರ ಫಲವನ್ನ ಅವನು ಅನುಭವಿಸುವಂತವನಾಗಿದ್ದಾನೆ. ಆದುದರಿಂದಲೇ ಪೇತ್ರ ಯೋಹಾನರು ಹೇಳಿರುವಂಥದ್ದು, ಯೋಚನೆ ಮಾಡ್ರಿ, ಯಾವುದು ಒಳ್ಳೆಯದು, ನಿಮ್ಮ ಮಾತನ್ನ ಕೇಳುವಂಥದ್ದು, ದೇವರ ಮಾತನ್ನು ಕೇಳುವಂಥದ್ದು. ಕೆಲವೊಮ್ಮೆ ನಿಮ್ಮ ಮಾತನ್ನ ಕೇಳದೆ ಹೋದ್ರೆ ನಮ್ಮನ್ನ ಸಭೆಯಿಂದ ಹೊರಗಾಕ್ಬೋದು, ನಮ್ಮ ಸಪೋರ್ಟ್ ಅನ್ನ ಕಡಿಮೆ ಮಾಡಬಹುದು. ನೀವು ನೆಬೂಕದ್ನೆಚ್ಚರ್ ಒಂದ್ಸರಿ ಹೇಳ್ದ, ಹೂ ಕ್ಯಾನ್ ಡೆಲಿವರ್ ಯು ಫ್ರಮ್ ಮೈ ಹ್ಯಾಂಡ್. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಯಹೂದ ಬಾಲಕರನ್ನ ತಾನು ಉಂಟು ಮಾಡಿದಂತಹ ಪ್ರತಿಮೆಯ ಮುಂದೆ ನಿಲ್ಲಿಸಿ ಹೇಳ್ತಾ ಇದ್ದಾನೆ, ಯು ಹ್ಯಾವ್ ಟು ವರ್ಷಿಪ್, ನೀವು ಇದಕ್ಕೆ ಅಡ್ಡ ಬೀಳ್ರಿ. ಅವ್ರು ಹೇಳ್ರು, ನೆವರ್ ನೆವರ್. ಸಿ, ನಮ್ಮ ದೇವರು, ಅವರ್ ಗಾಡ್ ಇಸ್ ಏಬಲ್ ಟು ಡೆಲಿವರ್ ಅಸ್. ನಮ್ಮ ದೇವರು ನಮ್ಮನ್ನ ಈ ಬೆಂಕಿಯಿಂದ ರಕ್ಷಿಸುವುದಕ್ಕೆ, ತಪ್ಪಿಸುವುದಕ್ಕೆ ಶಕ್ತನು. ಬಟ್ ಒನ್ ಥಿಂಗ್, ಇಫ್ ನಾಟ್ ಆಲ್ಸೋ ವಿ ವಿಲ್ ನೆವರ್. ಅದಕ್ಕೆ ಹೇಳ್ದ, ಐ ವಿಲ್ ಶೋ, ಯಾರು ನಿಮ್ಮನ್ನ ನನ್ನ ಕೈಯಿಂದ ತಪ್ಪಿಸ್ತಾನೆ. ಇವತ್ತು ಸಭೆಗಳಲ್ಲಿ ಇಂತಹ ನೆಬೂಕದ್ನೆಚ್ಚರಗಳು ತುಂಬಿ ತುಳುಕಿದ್ದಾರೆ. ಧಾರ್ಮಿಕ ಮುಖಂಡರುಗಳು ಇವತ್ತು ಈ ವೇಷದಲ್ಲಿ ಸಂಚರಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಪೇತ್ರ ಯೋಹಾನ ಹೇಳ್ತಾ ಇದ್ದಾನೆ, ಯಾವುದು ಉತ್ತಮ? ಅವರು ನಿಂತಿರುವಂಥದ್ದು ರೋಮ ಸಾಮ್ರಾಜ್ಯದ ಮುಂದೆ ಅಲ್ಲ, ಯಹೂದ ಧಾರ್ಮಿಕ ನಾಯಕರ ಮುಂದೆ. ಅವ್ರು ಹೇಳ್ತಾ ಇದ್ದಾರೆ, ಯಾವುದು ಒಳ್ಳೆಯದು, ಯು ಡಿಸೈಡ್. ದೇವರ ಮಾತನ್ನ ಕೇಳುವುದೋ ನಿಮ್ಮ ಮಾತನ್ನ ಕೇಳುವುದೋ? ಪ್ರಿಯರೇ, ಕರೆದಂತಹ ದೇವರು, ಯೆರೆಮೀಯನನ್ನ ಪ್ರವಾದಿಯಾಗಿ ನೇಮಿಸಿದ ದೇವರು, ಎಸ್ಕೇಲನನ್ನ ಕಾವಲುಗಾರನನ್ನಾಗಿ ನೇಮಿಸಿದ ಯೆಹೋವನು, ನಿನ್ನನ್ನ ನನ್ನನ್ನ ಈ ಸೇವೆಗಾಗಿ ಕರೆದಿರುವುದಾದರೆ ನಮ್ಮ ದೌತ್ಯ, ನಮ್ಮ ಗುರಿ ಕರೆದಾತನ ದೌತ್ಯವನ್ನ ಪೂರೈಸುವಂಥದ್ದು. Seek you first the kingdom of God and his righteousness, and all things shall be added unto you. ಲೌಕಿಕವಾಗಿ ಸ್ಥಾನಮಾನಗಳು ಲಭಿಸದೆ ಹೋದಾಗ್ಯೂ our duty to fulfill his will. ಯಾವ ರೀತಿ ಯೇಸು ಕ್ರಿಸ್ತನು ತಂದೆಯಾದ ದೇವರ ಚಿತ್ತವನ್ನ ಕಲ್ವಾರಿ ಶಿಲುಬೆಯ ಮೇಲೆ ತನ್ನನ್ನು ಅರ್ಪಿಸಿಕೊಳ್ಳುವುದರ ಮೂಲಕ ಪೂರೈಸಿದನು, ಹಾಗೆಯೇ ತಂದೆ ಯೇಸು ಕ್ರಿಸ್ತನು ನಮ್ಮನ್ನು ಕಳುಹಿಸಿದ ದೌತ್ಯವನ್ನ ಪೂರೈಸುವಂಥದ್ದಾಗಿರಲಿ ನಮ್ಮ ಸೇವೆ. ಈ ವಾಕ್ಯವನ್ನ ಮತ್ತೊಂದು ಆವರ್ತಿ ಓದ್ಕೊಳ್ರಿ. ಅಲ್ಲಿ ಅವರು ಹೇಳುವಂಥದ್ದು, ದೇವರ ಮಾತನ್ನು ಕೇಳುವುದಕ್ಕಿಂತ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವೃತ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂಬುದಾಗಿ ಪೇತ್ರ ಯೋಹಾನರು ಧೈರ್ಯವಾಗಿ ಹೇಳಿದ ರೀತಿಯಲ್ಲಿ
ಯೆರೆಮೀಯನಿಗೆ ನೀನು ವಾಗ್ದಾನ ಹೇಳಿದ್ದೀಯಾ, ಬಾಲಕನನ್ನ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ ಎಂಬುದಾಗಿ. ಆ ಒಂದು ದೌತ್ಯದೊಂದಿಗೆ ನಾವು ನಿಮ್ಮ ಸೇವೆಯಲ್ಲಿ ಆಗಿರುವಾಗ ನಿಮ್ಮ ಸೇವೆಯನ್ನು ಪೂರೈಸುವುದಕ್ಕೆ ಬೇಕಾದಂತಹ ಧೈರ್ಯವನ್ನು ನಮಗೆ ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಪ್ರತಿಯೊಂದು ಆರಾಧನೆಗಳನ್ನು ನೀನು ಆಶೀರ್ವದಿಸು. ಈ ದಿನ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಯಥಾರ್ಥವಾದಂತಹ ದೈವಿಕ ಆ ಒಂದು ಅನುಭವವನ್ನು ಅವರು ಅನುಭವಿಸುವಂತೆ ಕೃಪೆ ಮಾಡು ಕರ್ತನೆ. ಯಾರಿಂದಲೂ ಮೋಸ ಹೋಗುವುದಕ್ಕೆ ಆಸ್ಪದ ಮಾಡಿಕೊಡಬೇಡ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.